ವೆಲ್ಕಮ್ ಟು ಜಾಬ್ ರೈಡರ್ ಯೂಟ್ಯೂಬ್ ಚಾನಲ್. ಇಂಡಿಯನ್ ನೇವಿ ವತಿಯಿಂದ SSC ಆಫೀಸರ್ ಆಗಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ಬಿಟ್ಟಾನ. 2026 ಇಂಡಿಯನ್ ನೇವಿ SSC ಆಫೀಸರ್ ಅನ್ನ ರಿಕ್ವೈರ್ಮೆಂಟ್ ಬಿಟ್ಟಾನ. 260 ಟೋಟಲ್ ಪೋಸ್ಟ್ ಅದಾವು. ದಿ ಇಂಡಿಯನ್ ನೇವಿ ರಿಕ್ವೈರ್ಮೆಂಟ್ ಅದಕ್ಕೆ ಕ್ವಾಲಿಫಿಕೇಶನ್ ಏನೇನು ಇರ್ಬೇಕಂದ್ರ BCom, BSc, BTech, BE, MA, MSc, MBA, MCA ಇಷ್ಟು ಜನ ಅಪ್ಲೈ ಮಾಡೋದಿರ್ತೈತಿ. ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಯಾವಾಗ ಆತೈತಿ ಅಂದ್ರೆ 24/1/2026. ಕ್ಲೋಸ್ ಯಾವಾಗ ಆತೈತಿ ಅಂದ್ರೆ 24/2/2026 ಕ್ಲೋಸ್ ಆಯ್ತಿ. ನಾವು ನೋಡ್ಬೇಕಂದ್ರ ಅದ್ರ ಕ್ವಾಲಿಫಿಕೇಶನ್ ಡಿಗ್ರಿ ಆದವ್ರಿಗೆ ಮತ್ತೆ MCA ಆದವ್ರಿಗೆ ಅಷ್ಟ ಐತಿ. ಇಂಡಿಯನ್ ನೇವಿ ಟೋಟಲ್ ಪೋಸ್ಟ್ 260 ಅದಾವ. ಸ್ಯಾಲ್ರಿ ಸ್ಟಾರ್ಟಿಂಗ್ ಇಂದ ಎಷ್ಟು ಇರ್ತೈತಿ ಅಂದ್ರೆ 1,25,000 ಐತಿ. ಕ್ವಾಲಿಫಿಕೇಶನ್ BCom, BSc ಡಿಗ್ರಿ ಆದವ್ರಿಗೆ. ಇದರದ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತೈತಿ ಅಂದ್ರ ಎಕ್ಸಾಮ್ ಪ್ಯಾಟರ್ನ್ ಕಿಂತ ಮೊದ್ಲ ಯಾವ್ಯಾವ ಬ್ರಾಂಚ್ ಯಾವ್ಯಾವ ವೇಕೆನ್ಸಿ ಅಂತ ನೋಡು. ಎಕ್ಸಿಕ್ಯೂಟಿವ್ ಬ್ರಾಂಚ್ 76 ಇನ್ಕ್ಲೂಡಿಂಗ್ 6 ಹೈಡ್ರೋ. ಜೆಂಡರ್ಗೆ ಮೆನ್ ಅಂಡ್ ವುಮೆನ್ 2 ಮಂದಿಗೆ ಅವಕಾಶ ಇರ್ತೈತಿ. ಮ್ಯಾಕ್ಸಿಮಮ್ 10 ವೇಕೆನ್ಸಿ ಇರ್ತಾವ. ಮತ್ತು ಹೈಡ್ರೋ ಒಳಗ ವುಮೆನ್ಗೆ 1 ವೇಕೆನ್ಸಿ ಇರ್ತೈತಿ. ಮತ್ತು ಪೈಲಟ್ 25 ವೇಕೆನ್ಸಿ ಅದಾವು. ಮತ್ತು ನೇವಲ್ ಏರ್ ಆಪರೇಷನ್ಸ್ 20 ವೇಕೆನ್ಸಿ. ಏರ್ ಟ್ರಾಫಿಕ್ ಕಂಟ್ರೋಲರ್ 18 ವೇಕೆನ್ಸಿ. ಲಾಜಿಸ್ಟಿಕ್ಸ್ 10 ವೇಕೆನ್ಸಿ. ಎಜುಕೇಶನ್ 7 ವೇಕೆನ್ಸಿ. ಇಂಜಿನಿಯರಿಂಗ್ ಬ್ರಾಂಚ್ 42 ವೇಕೆನ್ಸಿ. ಸಬ್ ಮರೈನ್ ಟೆಕ್ನಿಕಲ್ ಇಂಜಿನಿಯರಿಂಗ್ 8 ವೇಕೆನ್ಸಿ. ಎಲೆಕ್ಟ್ರಿಕಲ್ ಬ್ರಾಂಚ್ ಜನರಲ್ ಸರ್ವಿಸ್ 38 ವೇಕೆನ್ಸಿ. ಸಬ್ ಮರೈನ್ ಟೆಕ್ನಿಕಲ್ ಎಲೆಕ್ಟ್ರಿಕಲ್ 8 ವೇಕೆನ್ಸಿ. ಸಬ್ ಮರೈನ್ ಟೆಕ್ನಿಕಲ್ ಎಲೆಕ್ಟ್ರಿಕಲ್ ಓನ್ಲಿ ಫಾರ್ ಮೆನ್ಗಳಿಗೆ ಅಟ ಇರ್ತೈತಿ, ವುಮೆನ್ಸ್ಗಳಿಗೆ ಅವಕಾಶ ಇರಲ್ಲ. ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋದಾದ್ರ ಎಕ್ಸಿಕ್ಯೂಟಿವ್ ಬ್ರಾಂಚ್ ಒಳಗ BE, BTech ಇನ್ ಎನಿ ಡಿಸಿಪ್ಲಿನ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಅಂದ್ರೆ ನಿಮ್ಮ ಎಲ್ಲಾ ಸಬ್ಜೆಕ್ಟ್ ಒಳಗೆ ಮಿನಿಮಮ್ 60% ಮಾರ್ಕ್ಸ್ ಕಂಪಲ್ಸರಿ ಇರಬೇಕು. ಇರ್ಲಿಲ್ಲ ಅಂದ್ರ ನಿಮ್ದು ಅಪ್ಲಿಕೇಶನ್ ತಗೊಳಲ್ಲ. ಮತ್ತು ಪೈಲಟ್ ಒಳಗೆ BTech, BE ಇನ್ ಎನಿ ಡಿಸಿಪ್ಲಿನ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಮತ್ತು ಅಗ್ರಿಗೇಟ್ ಮಾರ್ಕ್ಸ್ ಮಿನಿಮಮ್ 60% ಮಾರ್ಕ್ಸ್ ಇನ್ ಇಂಗ್ಲಿಷ್. ಸೆಕೆಂಡ್ ಇಯರ್ ಮತ್ತು 10th ಒಳಗೆ ಮಿನಿಮಮ್ 60% ಮಾರ್ಕ್ಸ್ ಇರಬೇಕು ಪೈಲಟ್ ಕ್ವಾಲಿಫಿಕೇಶನ್ ಒಳಗ. ನೆಕ್ಸ್ಟ್ ನೇವಲ್ ಏರ್ ಆಪರೇಷನ್ ಆಫೀಸರ್ ತಕ ಹೋದ್ರ BE, BTech ಅಲ್ಲಿ 60% ಕಂಪಲ್ಸರಿ ಇರಬೇಕು. ಮತ್ತು 10th 60% ಇರಬೇಕು, ಸೆಕೆಂಡ್ ಇಯರ್ದು 60% ಇರಬೇಕು ಇಂಗ್ಲಿಷ್ ಒಳಗ. ಅಲ್ಲಿ ಹಂಗೆ ಮೆನ್ಷನ್ ಮಾಡ್ಯಾರು. ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲರ್ದ ನೋಡಕ್ ಹೋದ್ರ BE, BTech ಇನ್ ಎನಿ ಡಿಸಿಪ್ಲಿನ್ ಮಿನಿಮಮ್ ಮಾರ್ಕ್ಸ್ 60%. ಅದು ಸೇಮ್ 10th ಸೆಕೆಂಡ್ ಇಯರ್ 60% ಇರಬೇಕು ಇಂಗ್ಲಿಷ್ ಒಳಗ. ಮತ್ತು ಲಾಜಿಸ್ಟಿಕ್ಸ್ ಒಳಗೆ ನೋಡಕ್ ಹೋದ್ರ BE, BTech, BSc, BCom, BSc ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು. PG ಡಿಪ್ಲೊಮಾ ಅಲ್ಲೇನು ಮಾರ್ಕ್ಸ್ ಅದು ಏನು ಮೆನ್ಷನ್ ಮಾಡಿಲ್ಲ. ಫಸ್ಟ್ ಕ್ಲಾಸ್ ಪಾಸ್ ಆದ್ರೆ ಸಾಕು, ಅದ ಕ್ವಾಲಿಫಿಕೇಶನ್ ಅಂತೀರಿ. ಎಜುಕೇಶನ್ ಒಳಗ MSc, MA ವಿತ್ ಮಿನಿಮಮ್ 60% ಮಾರ್ಕ್ಸ್ ಇನ್ ಮ್ಯಾಥ್ಸ್. MSc, MA ವಿತ್ ಮಿನಿಮಮ್ 60% ಮಾರ್ಕ್ಸ್ ಇನ್ ಮ್ಯಾಥ್ಸ್ ಆಪರೇಷನ್ ರಿಸರ್ಚ್. MSc ಒಳಗ ಮಿನಿಮಮ್ 60% ಮಾರ್ಕ್ಸ್ ಇರಬೇಕು ಮ್ಯಾಥ್ಸ್ ಒಳಗ. ಅಂದ್ರೆ ಅಷ್ಟೇ ಇದಕ್ಕೆ ಕ್ವಾಲಿಫಿಕೇಶನ್ ಆಗ್ತೀರಿ ನೀವು ಎಜುಕೇಶನ್ಕ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇಂಜಿನಿಯರಿಂಗ್, MCA ವಿತ್ ಐದರ್ ಫಿಸಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ ಗ್ರಾಜುಯೇಷನ್ ಲೆವೆಲ್. BTech, BE ವಿತ್ ಮಿನಿಮಮ್ 60% ಮಾರ್ಕ್ಸ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್. ನೀವು ಇಂಜಿನಿಯರಿಂಗ್ ಮಾಡಿರ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರಿ ಅಂದ್ರೆ ಅಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕ್ ಒಳಗ 60% ಮಾರ್ಕ್ಸ್ ಮಿನಿಮಮ್ ಬೇಕು. ಅಂದ್ರೆ ಆಟ ಎಜುಕೇಶನ್ಗೆ ನೀವು ಕ್ವಾಲಿಫಿಕೇಶನ್ ಆಗ್ತೀರಿ. ಆದ್ರೆ ಇದು ಸೇಮ್ ಆಸ್ ಇಟ್ ಈಸ್ ಸೆಕೆಂಡ್ ಇಯರ್ ಮತ್ತು 10th ಒಳಗೆ 60% ಮಿನಿಮಮ್ ಇರ್ಬೇಕಂತಂದಾರ, ಅದು ಇರಬೇಕು. ಸೊ ಇಂಜಿನಿಯರಿಂಗ್ ಬ್ರಾಂಚ್ ಒಳಗೆ ಆದ್ರೆ BE, BTech ಮಿನಿಮಮ್ 60% ಮಾರ್ಕ್ಸ್. ಫಾಲೋಯಿಂಗ್ ಟರ್ಮ್ಸ್ 60% ಮಾರ್ಕ್ಸ್ ಅಂತ ಆಟ ಮೆನ್ಷನ್ ಮಾಡ್ಯಾರು. ಇಲ್ಲೇನು 10th ಸೆಕೆಂಡ್ ಇಯರ್ದ ಅಗತ್ಯ ಇಲ್ಲ. ಎಲೆಕ್ಟ್ರಿಕಲ್ ಬ್ರಾಂಚ್ ಒಳಗೆ ಆದ್ರೆ ಜನರಲ್ ಸರ್ವಿಸಸ್ BTech, BE ಮಿನಿಮಮ್ 60% ಮಾರ್ಕ್ಸ್. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಇನ್ಸ್ಟ್ರೂಮೆಂಟ್ ಪವರ್, ಸಬ್ ಮರೈನ್ ಟೆಕ್ನಿಕಲ್ ಎಲೆಕ್ಟ್ರಿಕಲ್ ಒಳಗೆ ಆದ್ರೆ ಇಲ್ಲಿ BTech, BE ಮಿನಿಮಮ್ 60% ಮಾರ್ಕ್ಸ್. ಎಲ್ಲಾದ್ರಾಗ ಮಿನಿಮಮ್ 60% ಮಾರ್ಕ್ಸ್ ಕೊಟ್ಟಾರು. ನೀವು ಎಲ್ಲ ಸಬ್ಜೆಕ್ಟ್ ವತಿಯಿಂದ 60% ಮಾರ್ಕ್ಸ್ ತಗೊಂತಿದ್ರಿ ಅಂದ್ರೆ ನೀವು ಕ್ವಾಲಿಫಿಕೇಶನ್ ಆಗ್ತೀರಿ. ಒಂದಕ್ಕೆ 1 ಮಾರ್ಕ್ಸ್ ಕಡಿಮೆ ಬಿದ್ದಿರ ಬಿ ಯಾವುದೇ ರೀತಿ ಅಪ್ಲಿಕೇಶನ್ ಅನ್ನು ಎಕ್ಸೆಪ್ಟ್ ಮಾಡೋದಿಲ್ಲ. ಮತ್ತು ಇದರ ಸ್ಟಾರ್ಟಿಂಗ್ ಸ್ಯಾಲ್ರಿನ 1,25,000 ಇರ್ತೈತಿ. ಟ್ರೈನಿಂಗ್ ಒಳಗೆ 31,250 ರೂಪಾಯಿ ಕೊಡ್ತಾರ ಕ್ಯಾಂಡಿಡೇಟ್ಗೆ. ಅಪ್ಲಿಕೇಶನ್ ಸ್ಟಾರ್ಟೆಡ್ ಡೇಟ್ ಇಲ್ಲಿ ಡೇಟ್ ಆಫ್ ಬರ್ತ್ ಪ್ರಕಾರ ಆದ್ರೆ ಲಾಜಿಸ್ಟಿಕ್ ಡೇಟ್ ಆಫ್ ಬರ್ತ್ ಕೊಟ್ಟಾನ. ಎಲ್ಲಾ ತರದ್ದು ಡೇಟ್ ಆಫ್ ಬರ್ತ್ ಸೆಪರೇಟ್ ಆಗಿ ಕೊಟ್ಟಾನ. ಎಕ್ಸಿಕ್ಯೂಟಿವ್ ಬ್ರಾಂಚ್ ಒಳಗೆ ಡೇಟ್ ಆಫ್ ಬರ್ತ್ ಅಂದ್ರೆ 02 ಜನವರಿ 2002ರಿಂದ 1 ಜುಲೈ 2007 ತನಕ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದು. ಪೈಲಟ್ ಒಳಗೆ ಆದ್ರೆ 02 ಜನವರಿ 2003ರಿಂದ 1 ಜನವರಿ 2008 ತನಕ. ನೇವಲ್ ಏರ್ ಆಪರೇಷನ್ ಆಫೀಸರ್ ತಕ ಆದ್ರೆ
2 ಜನವರಿ 2003, 1 ಜನವರಿ 2008 ತನ. ಏರ್ ಟ್ರಾಫಿಕ್ ಕಂಟ್ರೋಲರ್ ಒಳಗೆ ಹೋದ್ರ 2 ಜನವರಿ 2002ರಿಂದ 1 ಜನವರಿ 2006. ಸಾರಿ. ಲಾಜಿಸ್ಟಿಕ್ ಒಳಗೆ ಹೋದ್ರ 2 ಜನವರಿ 2002ರಿಂದ 1 ಜನವರಿ 2007 ತನ. ಇಂಜಿನಿಯರಿಂಗ್ ಬ್ರಾಂಚ್ ಒಳಗೆ ಹೋದ್ರ 2 ಜನವರಿ 2002ರಿಂದ 1 ಜುಲೈ 2007 ತನ. ಎಲೆಕ್ಟ್ರಿಕ್ ಬ್ರಾಂಚ್ ಒಳಗೆ ಹೋದ್ರ 2 ಜನವರಿ 2002ರಿಂದ 1 ಜುಲೈ 2007. ಅಪ್ಲಿಕೇಶನ್ ಆನ್ಲೈನ್ ಸ್ಟಾರ್ಟೆಡ್ ಡೇಟಾ 24 ಜನವರಿ 2026. ಎಂಡ್ ಡೇಟಾ 24 ಫೆಬ್ರವರಿ 2026. 1 ತಿಂಗಳ ಡೇಟ್ ಕೊಟ್ಟಾನ. ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಳಗೆ ಭೇಟಿಯಾಗಿ. ಹೌ ಟು ಅಪ್ಲೈ ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕು ಅನ್ನೋದನ್ನ ವಿಡಿಯೋ ಮಾಡಿ ಬಿಟ್ಟಿರ್ತನು. ಇನ್ನೊಂದು 2-3 ದಿನದಾಗ ವಿಡಿಯೋ ಮಾಡಿ ಬಿಡ್ತನು. ಆಗ ನೀವು ಹೆಂಗ್ ಹಾಕೋದಂತ ನಮ್ಮ ಯೂಟ್ಯೂಬ್ ಚಾನಲ್ದಾಗ ನೋಡ್ರಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿಯಾಗಿ.